ಎಲ್ಲರಿಗೂ ನಮಸ್ಕಾರ. ನಿರ್ಮಲವಾಣಿ ವಾಹಿನಿಯ ವೀಕ್ಷಕ ಬಾಂಧವರೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಉಪಶೀರ್ಷಿಕೆ ಭೌತ ವಿಜ್ಞಾನಿ. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಪುದು, ಮರೆಯಿಂದ ಸುಷ್ಟ್ರಿಯಂತವ ಚಾಲಿಪುದು. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಪುದು, ಮರೆಯಿಂದ ಸೃಷ್ಟಿಯಂತ್ರವ ಚಾಲಿಪುದು. ಚರಲೀಲೆಯಲಿ ಜೀವವೆನಿಪ ಚೈತನ್ಯವದು, ಪರಸತ್ವ ಶಕ್ತಿಯಲೋ ಮಂಕುತಿಮ್ಮ ಮಂಕುತಿಮ್ಮ. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಪುದು, ಮರೆಯಿಂದ ಸೃಷ್ಟಿಯಂತ್ರವ ಚಾಲಿಪುದು. ಚರಲೀಲೆಯಲಿ ಜೀವವೆನಿಪ ಚೈತನ್ಯವದು, ಪರಸತ್ವ ಶಕ್ತಿಯಲೋ ಮಂಕುತಿಮ್ಮ ಮಂಕುತಿಮ್ಮ. ಈ ಪ್ರಪಂಚಗಳ ನಿರ್ಮಾಣ ಪರಮಾಣುಗಳ ಸಂಯೋಜನೆಯಿಂದ ಉಂಟಾಗಿದೆ. ಉದಾಹರಣೆಗೆ, ಮಣ್ಣಿನ ಕಣಗಳನ್ನು ಒಟ್ಟುಗೂಡಿಸಿ ರಾಶಿ ಮಾಡಿ ಅದಕ್ಕೆ ಹದವಾಗಿ ನೀರನ್ನು ಸೇರಿಸಿ ಮುದ್ದೆ ಮಾಡಿ ಕುಂಬಾರನು ಮಡಿಕೆ ಕುಡಿಕೆ ಮಾಡುವಂತೆ ಪ್ರಪಂಚದಲ್ಲಿರುವ ಎಲ್ಲ ಚರಾಚರ ವಸ್ತುಗಳಿಗೆ ಘನರೂಪ ಬರುವುದು ಪರಮಾಣುಗಳ ಸೇರುವಿಕೆಯಿಂದ. ಅಣು ಮಹತ್ತೆನಿಪ ಪರಮಾತ್ಮನು ಮರೆಯಲ್ಲಿದ್ದುಕೊಂಡು ಸೃಷ್ಟಿಯಂತ್ರಕ್ಕೆ ಚಾಲನೆ ನೀಡುತ್ತಾನೆ. ಇದು ಪರಬೊಮ್ಮನ ಚರಲೀಲೆಯಲ್ಲಿರುವ ಜೀವ ಎನಿಸುವ ಚೈತನ್ಯ. ಜೀವಗಳಿಗೆ ಶರೀರಗಳನ್ನು ಕೊಟ್ಟು ಅವು ಚಲಿಸುವಂತೆ ಮಾಡುವ ಅದ್ಭುತ ಶಕ್ತಿಯೇ ಪರಸತ್ವ ಎಂಬ ಭಾವ. ಸ್ಥಾಪಿತವೇ ಜೀವ ನಿನ್ನೊಡಲಿನೊಂದಂಗದಲ್ಲಿ, ಸ್ಥಾಪಿತವೇ ಜೀವ ನಿನ್ನೊಡಲಿನೊಂದಂಗದಲ್ಲಿ. ಆ ಪಾದ ಶಿರವು ಮದು, ಆ ಪಾದ ಶಿರವು ಮದು ತುಂಬಿರುವುದಲ್ತೆ, ವ್ಯಾಪಿಸುವುದು ಅಂತದೊಂದು ಚೈತನ್ಯ ವಿಶ್ವದಲ್ಲಿ. ಲೇಪಗೊಳ್ಳದ ಸತ್ವ ಮಂಕುತಿಮ್ಮ ಮಂಕುತಿಮ್ಮ. ಸ್ಥಾಪಿತವೇ ಜೀವ ನಿನ್ನೊಡಲಿನೊಂದಂಗದಲ್ಲಿ, ಆ ಪಾದ ಶಿರವು ಮದು ತುಂಬಿರುವುದಲ್ತೆ, ವ್ಯಾಪಿಸುವುದು ಅಂತದೊಂದು ಚೈತನ್ಯ ವಿಶ್ವದಲ್ಲಿ. ಲೇಪಗೊಳ್ಳದ ಸತ್ವ ಮಂಕುತಿಮ್ಮ ಮಂಕುತಿಮ್ಮ. ಆ ಪಾದ ಶಿರ, ಪಾದದಿಂದ ತಲೆಯವರೆಗೆ ನಮ್ಮ ಶರೀರವು ನಾನಾ ಅವಯವಗಳಿಂದ ಕೂಡಿದೆ. ತಲೆ, ಮುಖ, ಕೈಕಾಲು ಇತ್ಯಾದಿ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಸಾಧನಾ ಶರೀರಕ್ಕೆ ಪೂರಕವಾಗಿದೆ. ದೇಹದಲ್ಲಿರುವ ಜೀವ ಯಾವುದೇ ಒಂದೇ ಒಂದು ಅಂಗದಲ್ಲಿ ಸ್ಥಾಪಿತವಾಗಿರದೆ ಎಲ್ಲ ಅವಯವಗಳಲ್ಲೂ ತುಂಬಿಕೊಂಡಿರುವಂತೆ ಈ ಜಗತ್ತೆಂಬ ಶರೀರವನ್ನು ವ್ಯಾಪಿಸಿರುವ ಚೈತನ್ಯವೇ ಪರಸತ್ವ. ಇದಕ್ಕೆ ಯಾವುದೇ ಲೇಪವಿಲ್ಲ, ಅಂಟು ಇಲ್ಲ. ರವಿ ಮಾತ್ರದಿಂದಲ್ಲ, ಭುವಿ ಮಾತ್ರದಿಂದಲ್ಲ, ಭುವನ ಪೋಷಣೆ ಉಭಯ ಸಹಕಾರದಿಂದ. ವಿವಿಧ ಶಕ್ತಿ ರಸಗಳು ಏಕೀಭವಿಸೆ ಜೀವ, ಅವಿತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ ಮಂಕುತಿಮ್ಮ. ರವಿ ಮಾತ್ರದಿಂದಲ್ಲ, ಭುವಿ ಮಾತ್ರದಿಂದಲ್ಲ, ಭುವನ ಪೋಷಣೆ ಉಭಯ ಸಹಕಾರದಿಂದ. ವಿವಿಧ ಶಕ್ತಿ ರಸಗಳು ಏಕೀಭವಿಸೆ ಜೀವ, ಅವಿತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ ಮಂಕುತಿಮ್ಮ. ಅವಿತರ್ಕ್ಯ, ತರ್ಕಕ್ಕೆ ಒಳಪಡದ, ಏಕೀಭವಿಸು, ಒಂದಾಗು.
ರವಿಯ ಹೊಂಗಿರಣಗಳಿಂದಾಗಲಿ ಭೂಮಾತೆಯ ಸಹನ ಶಕ್ತಿಯಿಂದಾಗಲಿ ವಿಶ್ವದ ಪೋಷಣೆ ಸಾಧ್ಯವಾಗುವುದಿಲ್ಲ. ಸೂರ್ಯ ಹಾಗೂ ಭೂಮಿಯ ಸಹಕಾರದಿಂದ ಪರಸ್ಪರ ಹೊಂದಾಣಿಕೆಯಿಂದ ಕಾರ್ಯತತ್ಪರತವಾದಾಗ ಮಾತ್ರ ಭುವನ ಪೋಷಣೆ ಅಂದರೆ ರಕ್ಷಣೆಯಾಗುತ್ತದೆ. ಅಂತೆಯೇ ಜೀವದ ಉತ್ಪತ್ತಿ ಪೋಷಣೆಗೆ ವಿವಿಧ ಶಕ್ತಿ ರಸಗಳು ಒಟ್ಟಾಗಿ ಬಲ ನೀಡಬೇಕು. ಇದು ನಿರ್ವಿವಾದವಾದಂತಹ ವಾದ. ಇದೊಂದು ಸೂಕ್ಷ್ಮವಾದ ವಿಷಯವಾಗಿದೆ ಎಂಬ ಭಾವ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.